ANM ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ OT, ಸ್ಟೆಪ್ ಡೌನ್ ICU, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ತಳಗವಾರ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ. ಅಭಿವೃದ್ಧಿ ಅಧಿಕಾರಿ ಅಮಾನತಿಗೆ ಗ್ರಾಮಸ್ಥರು ಆಗ್ರಹ. ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ತಳಗವಾರ ಗ್ರಾಮ ಪಂಚಾಯಿತಿಯ ದುರಾಡಳಿತದ ವಿರುದ್ಧ ಹಾಗೂ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೋರಿ ಅಕ್ರಮಗಳಲ್ಲಿ ಭಾಗಿಯಾಗಿರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿ ತಳಗವಾರ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಇಂದು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಗ್ರಾಮದ ಕಾಂಗ್ರೆಸ್ನ ಯುವ ಮುಖಂಡ ಹಾಗೂ ಗ್ಯಾರಂಟಿ ಯೋಜನಾ ಸಮಿತಿಯ ಸದಸ್ಯ ವಿಜಯರವರು ಮಾತನಾಡಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯು ಕೆಲ ಪಂಚಾಯಿತಿ ಸದಸ್ಯರೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡು ಗ್ರಾಮ ಪಂಚಾಯಿತಿಗೆ ಒಳಗೊಂಡಿರುವ ಅಂಗಡಿ ಮಳಿಗೆಗಳು ಹಾಗೂ ಮನೆಯನ್ನು ಕಳೆದ 30 ವರ್ಷಗಳಿಂದ ಒಬ್ಬರಿಗೆ ಬಾಡಿಗೆಗೆ ನೀಡಿ ಅಕ್ರಮ ಎಸಗಿದ್ದಾರೆಂದು ದೂರಿದರು. ಗ್ರಾಮೀಣಾಭಿವೃದ್ಧಿ ಕಾಯ್ದೆ 1973ರಂತೆ ಪ್ರತಿ 3 ವರ್ಷಕ್ಕೊಮ್ಮೆ ಬಹಿರಂಗವಾಗಿ ಹರಾಜು ಮಾಡಬೇಕು. ಆದರೆ ಯಾವುದೇ ಹರಾಜು ಮಾಡಿಲ್ಲ. ಇದಕ್ಕೆ ಸದರಿ ಅಭಿವೃದ್ಧಿ ಅಧಿಕಾರಿಗೆ ಅನೇಕ ಬಾರಿ ಮನವಿ ಪತ್ರ ನೀಡಿ ವಿನಂತಿಸಿಕೊಂಡರೂ ನಮ್ಮ ಮನವಿಯನ್ನು ತಿರಸ್ಕರಿಸಿ ಈ ವಿಚಾರದಲ್ಲಿ ಒಳ ಒಪ್ಪಂದ ಮಾಡಿಕೊಂಡು ಗ್ರಾಮ ಪಂಚಾಯತಿ ಸದಸ್ಯರೊಬ್ಬರ ಕುಟುಂಬಕ್ಕೆ ಮನೆ ಹಂಚಿಕೆ ಮಾಡಿದ್ದಾರೆ. ಬಾಡಿಗೆ ಹಣ ಸಹ ಸಮಯಕ್ಕೆ ಸರಿಯಾಗಿ ಪಾವತಿಸಿಲ್ಲ. ಈ ಬಗ್ಗೆ ವಿವರಣೆ ನೀಡುವಂತೆ ಅನೇಕ ಬಾರಿ ಕೇಳಿದರೂ ಸಮರ್ಪಕ ಮಾಹಿತಿಯನ್ನು ಸಹ ನೀಡಿಲ್ಲ ಎಂದು ದೂರಿದರು. ಇನ್ನು ಸ್ವಚ್ಛತಾ ಪರಿಕರಗಳ ಖರೀದಿಯಲ್ಲಿ ಲಕ್ಷಾಂತರ ರೂಪಾಯಿ ಅಕ್ರಮವೆಸಗಿರುವುದರಿಂದ ಮೇಲಿನ ಅಧಿಕಾರಿಗಳ ತನಿಖೆ ಮಾಡಿಸಿ ಕೂಡಲೇ ಅಮಾನತು ಮಾಡಬೇಕು. ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 263 ಜನ ನಿವೇಶನ ರಹಿತರು ಅರ್ಜಿ ಸಲ್ಲಿಸಿದ್ದರೂ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ನಿವೇಶನಗಳು ಲಭ್ಯವಿದ್ದರೂ ನಿವೇಶನ ರಹಿತರಿಗೆ ನಿವೇಶನವನ್ನು ಹಂಚಿಕೆ ಮಾಡದೆ ಇವರ ಮೇಲೆ ಗಂಭೀರ ಅಪರಾಧ ಸಹ ಇದೆ ಎಂದು ಅವರು ಆರೋಪಿಸಿದರು. ಇತ್ತೀಚೆಗೆ ತಳಗವಾರ ಗ್ರಾಮದ ಒಬ್ಬರ ಹೆಸರಿನ ಮೇಲೆ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರೊಬ್ಬರು ಹೇಳಿದಂತೆ ನಿವೇಶನವನ್ನು ಬೇರೊಬ್ಬರಿಗೆ ಖಾತೆ ಮಾಡಿಕೊಟ್ಟು ಅಕ್ರಮ ಎಸಗಿರುತ್ತಾರೆ. ಇದರ ಬಗ್ಗೆ ಸಹ ತನಿಖೆಯಾಗಬೇಕೆಂದು ಅವರು ಕೋರಿದರು. ಪ್ರತಿಭಟನೆಯ ವಿಷಯ ತಿಳಿದ ತಕ್ಷಣ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ರವರು ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದ ನಂತರ ಪ್ರತಿಕ್ರಿಯಿಸಿ ಮಾತನಾಡಿದ ಅವರು, ಮನವಿಯಲ್ಲಿ ತಿಳಿಸಿರುವ ಎಲ್ಲ ವಿಷಯಗಳ ಬಗ್ಗೆ ಕೂಲಂಕಷವಾಗಿ ತನಿಖೆ ನಡೆಸಿ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದರು. ಇನ್ನು ಪ್ರತಿಭಟನೆಯಲ್ಲಿ ಪುಟ್ಟಣ್ಣ, ಶಿವಣ್ಣ, ಒಡ್ಡಳ್ಳಿ ಪೃಥ್ವಿರಾಜ್, ಲೋಕೇಶ್, ಸಮೀವುಲ್ಲಾ, ಬೀರಪ್ಪ, TM ಜೈಪಾಲ್, ರಮೇಶ್, ನಾರಾಯಣಸ್ವಾಮಿ, ವೆಂಕಟರಾಯಪ್ಪ, ದೇವರಾಜ್, ಹೊಸಳ್ಳಿ ಚಂದ್ರಶೇಖರ್, CM ಜೈಪಾಲ್, TK ಶಿವಾನಂದ, ನಾರಾಯಣಪ್ಪ, ಪಾಪಣ್ಣ, ಮಂಜುನಾಥ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಮೂಲ ನಿವಾಸಿಯಾದಂಥ TM ಜೈಪಾಲ ಹಾಗೂ ರಾಜ್ಯ ಸಂಚಾಲಕರು ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಸೇವಾ ಸಮಿತಿ ನಾವು ಈ ದಿನ ಸತ್ಯಾಗ್ರಹ ಪ್ರತಿಭಟನೆ ಮಾಡುತ್ತಿರುವುದು ಇದೇ ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಜೋಡಿ ಹೊಸಳ್ಳಿ ಗ್ರಾಮದ ರಿಜಿಸ್ಟರ್ ಬುಕ್ಕಿನ ಕ್ರಮಾಂಕಕ್ಕೆ 166 ಮನೆ ನಂಬರ್ 357 ಮತ್ತು 375ರ ಡಿಮೇಜ್ ರಿಜಿಸ್ಟರ್ ಪ್ರತಿ ಹಾಗೂ ಹೌಸ್ ಲಿಸ್ಟು ಎಲ್ಲ ಕೇಳಿದರೆ ನಮ್ಮ ಪಂಚಾಯತಿ ಇಲ್ಲ ಅಂತ ಬಾಯಿ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ಯಾವುದೇ ವಿಧವಾಗಿ ಇವರಿಗೆ ದಾಖಲಾತಿ ಕೊಡ್ತಾ ಇಲ್ಲ. ಇವರ ಭೂಮಿಯನ್ನು ಇವರು ಗ್ರಾಮದಲ್ಲಿ ವಾಸ ಇಲ್ಲದ ಕಾರಣದಿಂದ ಇವರ ಭೂಮಿಯನ್ನು ರಸ್ತೆ ಮಾಡಿ ಮತ್ತೆ ಬೇರೆಯವರಿಗೆ ಒತ್ತುವರಿ ಮಾಡಿ ದಾಖಲಾತಿಗಳು ಅವ್ರು ಕೊಟ್ಟು ಮೂಲ ಬಾಲಕರಿಗೆ
ದಾಖಲಾತಿ ಕೊಡ್ತಾ ಇಲ್ಲ. ಇವರು ಸುಮಾರು 6 ತಿಂಗಳಿನಿಂದ ಇಡೀ ಗ್ರಾಮ ಪಂಚಾಯತಿ ಅಧಿಕಾರಿಗಳು ತಿರುಗಾಡಿಸ್ತಾ ಇದ್ದಾರೆ. ಈಗಾಗಲೇ ಇದ್ರ ಬಗ್ಗೆ ಲೋಕಾಯುಕ್ತಲ್ಲಿ ಸಹ ಕೇಸ್ ಆಗಿದೆ ಹಾಗೂ ಇಒ ಸಿಇಒ ಹತ್ರ ಸಹ ಮನವಿ ಆಗಿದೆ. ಮನವಿ ಆದರೂ ಸಹ ಇದುವರೆಗೂ ಏನು ಇದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಆದ್ದರಿಂದ ನಾವು ಧರಣಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈಗ ತಳವಾರ ಗ್ರಾಮ ಪಂಚಾಯತಿ ಚಿಕ್ಕಮ್ಮ ತಾಲೂಕು ತಳವಾರ ಗ್ರಾಮ ಪಂಚಾಯತಿ ಈಗ ಪ್ರತಿಭಟನೆ ನಡೆಸ್ತಾ ಇರೋದು ಏನು ಮಾಡ್ತಾ ಇದ್ದಾರೋ ಅದಕ್ಕೆ ಸೂಕ್ತವಾದ ನಮ್ಮ ಕಾರಣಗಳನ್ನು ಹುಡುಕಿ ಗ್ರಾಮ ಪಂಚಾಯತಿ ಮಳಿಗೆಗಳನ್ನು ಕೂಡಲೇ ಹರಾಜು ಮಾಡಬೇಕು ಅಂತ ಹೇಳ್ತಾರೆ. ಅದು ನಿಯಮಾನುಸಾರ ಏನಿದೆ ನಾನು ಇವಾಗ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗ್ತೀನಿ ಇದಾಗಿದೆ ಅಂತೇಳಿ. ಆ ಅಕ್ರಮಗಳಲ್ಲಿ ಭಾಗಿಯಾಗಿರುವ ಭ್ರಷ್ಟ PDO ಅವರನ್ನು ಅಮಾನತುಪಡಿಸಬೇಕು ಅಂತ ಹೇಳಿದ್ದಾರೆ. ಏನು ಅಕ್ರಮ ಆಗಿದೆ ಅಂತಲ್ಲ ಅದನ್ನು ತನಿಖೆ ಮಾಡಿಸ್ಬೇಕು. PDO ಗ್ರಾಮ ಪಂಚಾಯಿತಿ ಪರಿಶಿಷ್ಟ ಜಾತಿಗೆ ಸೇರಿದ ನಾರಾಯಣಸ್ವಾಮಿ ಅವ್ರ ಮೇಲೆ ಸುಳ್ಳು ದೂರನ್ನು FIR ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ಅದನ್ನು ಬೇಕಾದ್ರೆ ಪರಿಶೀಲನೆ ಮಾಡ್ತೀನಿ. ಈಗ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಲಭ್ಯವಿರೋ ನಿವೇಶನ ಕೊಡೋದಕ್ಕೆ ಅದಕ್ಕೆ ಸೂಕ್ತ ಒಂದು ನಿಯಮಾನುಸಾರ ಕ್ರಮ ಕೈಗೊಳ್ಳಬೇಕು. ಇದರಿಂದ ಹೋಗಬೇಕು. ಯಾಕಂದರೆ ನಮ್ಮ ಪಂಚಾಯತ್ ರಾಜ್ ಇಲಾಖೆಯಿಂದ ಆಯುಕ್ತಾಲಯದಿಂದ ಅದನ್ನು ಬಂದರೆ ಮಾತ್ರ ನಾನು ನಿವೇಶನ ಕೊಡೋಕ್ಕೆ ಸಾಧ್ಯ ಇದೆ. ಅದನ್ನು ಬೇಕಾದ್ರೆ ತನಿಖೆ ಮಾಡಬಹುದು. ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತೇಳಿ PDO ಮೇಲೆ ಆರೋಪ ಮಾಡ್ತಾರೆ. ಅದನ್ನು ತನಿಖೆ ಮಾಡ್ತೀನಿ. ಆಮೇಲೆ ಪಂಚಾಯತಿ ಅಧ್ಯಕ್ಷರ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಪತಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಗುತ್ತಿಗೆ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ ಅಂತೇಳಿ ಅದನ್ನು ಬೇಕಾದ್ರೆ ಪರಿಶೀಲನೆ ಮಾಡಿ ಏನೇನು ಬೇಡಿಕೆಗಳು ಕೊಟ್ಟಿರೋದು ಅದನ್ನು ಗ್ರಾಮಸ್ಥರೆಲ್ಲ ಕೊಟ್ಟಿದ್ದಾರೆ. ಅದನ್ನು ಪರಿಶೀಲನೆ ಮಾಡಿ ನಿಯಮಾನುಸಾರ ಕ್ರಮ ತಗೊಳ್ಳಿ. ಗ್ರಾಮ ಪಂಚಾಯತಿ ಮಳಿಗೆಗಳು ಕೂಡಲೇ ಬಹಿರಂಗ ಹರಾಜು ಮಾಡಬೇಕು. ಅಕ್ರಮಗಳಲ್ಲಿ ಭಾಗಿಯಾಗಿರುವ ಭ್ರಷ್ಟ PDO ಅವರನ್ನು ಇತ್ತೀಚಿನ PDO ಅವರು ನಮ್ಮ ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದ ಶ್ರೀ ನಾರಾಯಣಸ್ವಾಮಿ ಅವರ ಮೇಲೆ ನೀಡುವ ಸುಳ್ಳು ದೂರನ್ನು ಹಿಂಪಡೆಯಬೇಕು. ಅವ್ರದ್ದೇ ಆದ ಜಮೀನು, ಅವ್ರದ್ದೇ ಸರ್ವೆ ನಂಬರ್ ಅದು ಸರಿನಾ, ಅವ್ರದ್ದು ಇದರಲ್ಲೇ ಹೋರಾಟ ಆಗಿತ್ತು. ಅವ್ರ ಹಿಂದಿನ ಪೂರ್ವಿಕರು ಊರಿನ ದೊಡ್ಡವರು ಅವತ್ತು ಹೇಳಿದ್ದಾರೆ, ನೀವು ಬೇರೆ ಕಡೆ ಜಾಗ ಕೊಡಿಸ್ತೀವಿ, ನೀವು ಅದನ್ನು ಖಾತೆ ಮಾಡಿಸ್ಕೊಳ್ಳಿ ಅಂತ. ಅವತ್ತು ದೊಡ್ಡವ್ರ ಮಾತಿಗೆ ಅವ್ರು ಗೌರವ ಕೊಟ್ಟು ಖಾತೆ ಮಾಡಿಸ್ಕೊಂಡಿಲ್ಲ. ಇವತ್ತು ಅದೇ ಖಾತೆ ಮಾಡ್ಕೊಡೋದು ಕೇಳಿದಾಗ ನಾವು ಮಾಡಿಕೊಡಲ್ಲ, ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದು ಮಾಡ್ಕೊಂಡು ಅದಕ್ಕೆ ಅವ್ರು ನೋಡಿಕೊಂಡು ಪೈಪ್ ಹೊಡೆದಿದ್ರು. ಸರಿ, ನಾವು ಊರಲ್ಲೆಲ್ಲರೂ ಬುದ್ಧಿವಾದ ಮಾಡಿ ತಪ್ಪು ಅಂತ ನಾವೆಲ್ಲ ಬುದ್ಧಿವಾದ ಹೇಳಿದ್ವಿ. ಆದರೂ ಕೂಡ ಅದನ್ನೆಲ್ಲ ಕೇಳಿಸ್ಕೊಳ್ದೆ ಒಂದು ಸಣ್ಣ ಪೈಪ್ ಹೊಡೆದಿರುತ್ತೆ. ಇವತ್ತು FIR ಮಾಡಿ ಇವತ್ತು ಅವ್ರ ಜಾಗ ಅದನ್ನು ಹಿಂದೆ ತೆಗಿಬೇಕು. ಅವ್ರ ಜಾಗ ಒತ್ತಡದಿಂದ ಅವರು ಇಲ್ಲಿರೋ ಒಂದು ಒತ್ತಡದಿಂದ PDO ಸಾಹೇಬರು ಏನು ಭ್ರಷ್ಟ ಮಾಡಿದಾರೋ ನಮಗೆ ಗೊತ್ತಿಲ್ಲ. ಪಾಪ ಅವ್ರ ಕೈಗೊಂಬೆ ಥರ ಇವ್ರು ಆಡ್ತಾರೆ. ಅವ್ರ ಕೈಗೊಂಬೆ ಅಂತಲೇ ಇವ್ರು ಆಡ್ತಿರೋರು. ಮತ್ತು ಸುಮಾರು ಜನಕ್ಕೆ ನಮ್ಮೂರಲ್ಲಿ ಸರಿಸುಮಾರು 263 ಅರ್ಜಿಗಳಾಗಿದ್ದಾರೆ ನಿವೇಶನಕ್ಕಾಗಿ. ನಿವೇಶನ ಬೇಕು ಅಂತ ಈಗ ಎಷ್ಟೋ ಕಡುಬಡವ್ರಿಗೆ ನಮ್ಮೂರಲ್ಲಿ SC ಜನಾಂಗ, ST ಜನಾಂಗ, OBC ಕ್ಯಾಸ್ಟು ಅವರೆಲ್ಲ ಜನಾಂಗಗಳು ನಿವೇಶನ ಬೇಕು ಅಂತ ಅರ್ಜಿಗಳಾಕಿದ್ದಾರೆ. ಖಾಲಿ ನಿವೇಶನ ಗುರುತಿಸಿ ಇದಾವೆ. ನಿವೇಶನ ಎಷ್ಟು ಬೇಕಷ್ಟಿದ್ದಾವೆ ಖಾಲಿ ಸರ್ಕಾರದ್ದು ಅದೆಲ್ಲ ಇದೆ. ಸರ್ಕಾರಿ ಜಾಗ ಇದೆ, ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇಲ್ಲ ಮಂಜೂರು ಮಾಡಿಸ್ಕೊಂಡು ಬೆಳಕಿಗೆ ಇನ್ನೂ ಬಂದಿಲ್ಲ, ದಾಖಲೆ ಕೊಡಲಿಲ್ಲ. ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅದನ್ನೇ ಒಂದು ಇನ್ನೊಬ್ಬರು ಮಾರ್ಕೊಂಡಿದ್ದಾರೆ, ಅದು ಒಂದಿದೆ. ಮತ್ತು ಇಲ್ಲಿ ಸದಸ್ಯರು ಅಧ್ಯಕ್ಷರಾಗಿರೋ ಗಿಂಟೆ ಆಗಿದ್ರೆ ಗಂಡ ಬಂದು ಅಧಿಕಾರ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ನನ್ನ ಹೆಸರು ವಿಜಯ್ ಅಂತ. ಈ ದಿನ ನಾವು ತಳವಾರ ಗ್ರಾಮ ಪಂಚಾಯತಿ ಮುಂದೆ ತಳವಾರ ಗ್ರಾಮ ಪಂಚಾಯಿತಿ ದುರಾಡಳಿತ ವಿರುದ್ಧ ಪ್ರತಿಭಟನೆ ಮಾಡಲು ನಾವೆಲ್ಲೆಲ್ಲ ಇವತ್ತಿಲ್ಲೆಲ್ಲ ಬಂದಿದ್ದೀವಿ. ನಮ್ಮ ಗ್ರಾಮಸ್ಥರು, ನಮ್ಮ ಗ್ರಾಮ ಪಂಚಾಯತಿಯ ಗ್ರಾಮಸ್ಥರು ಎಲ್ಲ ಇವತ್ತಿಲ್ಲಿದ್ದಾರೆ. ನಾವು ಇಲ್ಲಿ ಮಾಡ್ತಿರೋ ಮುಖ್ಯ ಉದ್ದೇಶ ಏನಂದರೆ PDO ಅವರು ನಮ್ಗೆ ಸ್ಪಂದನೆ ಮಾಡ್ತಾ ಇಲ್ಲ. ಯಾವೊಂದು ಮೇಲಿನ ಅಧಿಕಾರಿಗೂ ಮನವಿನ ಅವ್ರು ಸ್ವೀಕಾರ ಮಾಡ್ತಾ ಇಲ್ಲ. ಯಾವೊಂದು ಶಾಸಕರ ಮನವಿಗಳನ್ನ ತಿರಸ್ಕಾರ ಮಾಡ್ತಿದ್ದಾರೆ. ಯಾರ ಮಾತನ್ನು ಅವ್ರು ಕೇಳ್ತಾ ಇಲ್ಲ. ಇಲ್ಲಿರೋ ಗ್ರಾಮ ಪಂಚಾಯತಿ ಸದಸ್ಯರ ಮಾತು ಅವ್ರು ಕೇಳಿ ಇಲ್ಲಿ ಡಿಕ್ಟೇಟರ್ಶಿಪ್ ಥರ ಅವ್ರು ಅಧಿಕಾರ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಒಂದು ಕಷ್ಟ ಹೇಳ್ಕೊಂಡೋದ್ರು ಕೂಡ ಅವ್ರು ನಮ್ಗೆ ಸ್ಪಂದನೆ ಮಾಡ್ತಾ ಇಲ್ಲ. ಈ ನಮ್ಮ ಗ್ರಾಮದಲ್ಲಿ ಇವತ್ತು 30 ವರ್ಷಗಳಿಂದ ಯಾವುದೇ ಸರ್ಕಾರಿ ಮಳಿಗೆಗಳು ಹರಾಜು ಮಾಡಿಲ್ಲ. 1973 ಕಾಯ್ದೆ ಅಂತೆ ಪ್ರತಿ 3 ವರ್ಷಕ್ಕೊಮ್ಮೆ ಹರಾಜು ಕರಿಬೇಕು ಬಹಿರಂಗವಾಗಿ. ಬಟ್ ಇದುವರೆಗೂ ಯಾವುದೂ ಅದು ಆಗಿಲ್ಲ. ಇವತ್ತು ನಾವು ಅದರ ಪ್ರಕಾರವಾಗಿ ನಾವು ಎಷ್ಟೋ ಒಂದು ಮನವಿಗಳು ಸಲ್ಲಿಸಿದ್ರು ಅದನ್ನು ತಿರಸ್ಕಾರ ಮಾಡಿದ್ರು. ಇಒ ಸಾಹೇಬರಿಗೆ ನಾವು ಮನವಿ ಕೊಟ್ವಿ. ಅವರು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಅವರು ರಿಪೋರ್ಟ್ ಹಾಕ್ಕೊಟ್ರು. ಏನು ಕಾನೂನು ಕ್ರಮ ವಹಿಸಿ ಅದೇನಿದೆಯೋ ಅದು ಮಾಡಿದೆ. ಬಟ್ ಅವರು ಅದನ್ನೂ ತಿರಸ್ಕಾರ ಮಾಡಿದ್ರು. ನಮ್ಮ ಸಚಿವರ ಬಳಿ ನಾವು ತಗೊಂಡೋದ್ವಿ ಕಷ್ಟ. ಅವರು ಹೇಳಿದ್ರು ಕೂಡ ಅವ್ರ ಮಾತಿಗೂ ಇವ್ರು ಬೆಲೆ ಕೊಡ್ತಾ ಇಲ್ಲ. ಅದಕ್ಕೆ ನಾವು ಅದರ ವಿರುದ್ಧವಾಗಿ ಇವತ್ತು ಅವರು ಮಾಡ್ತಾ ಇರೋ ಒಂದು ಅಧಿಕಾರದ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಇಲ್ಲಿ ಮಾಡ್ತಾ ಇದ್ದೀವಿ. ಕೆರೆ ಅಂಗಳದಲ್ಲಿ ಸುಮಾರು 15 ಲಕ್ಷ ರೂಪಾಯಿ ಇದು ಹೂಳೆತ್ತಿರುವುದಂತ ಹೇಳ್ಬಿಟ್ಟು ಬಿಲ್ಗಳು ಮಾಡ್ಕೊಂಡಿದ್ದಾರೆ. ಅದನ್ನು ಯಾವುದು ಡಾಕ್ಯುಮೆಂಟ್ಸ್ ಅವ್ರು ಕೊಡ್ತಾ ಇಲ್ಲ ಕರೆಕ್ಟಾಗಿರೋದು. ಈಗ ಒಂದು ಗ್ರಾಮ ಪಂಚಾಯತಿಯಲ್ಲಿ ಹೊಸಳ್ಳಿ ಅಂತ ನಮ್ಮ ತಳವಾರ ಗ್ರಾಮ ಪಂಚಾಯತಿಯಲ್ಲಿ ಒಂದು ಊರು, ಆ ಊರಲ್ಲಿ ಪಾಪ ಅವ್ರ ಜಾಗದಲ್ಲಿ ತಗೊಂಡೋಗಿ ರೋಡ್ನ ಮಾರಿ
ಡ್ರೈನ್ನ ಮಾಡಿ ಆ ಸರ್ಕಾರಿ ಜಾಗವನ್ನು ಬೇರೆಯವರಿಗೆ ಒತ್ತುವರಿ ಮಾಡಿಕೊಟ್ಟಿದ್ದಾರೆ. ಇವರೇ ಅಧಿಕಾರಿಯಾಗಿರೋರು ಇವರೇ ಮಾಡಿಕೊಟ್ಟಿದ್ದಾರೆ. ಇಂಥ ಭ್ರಷ್ಟ ಅಧಿಕಾರಿಯನ್ನು ಅಮಾನತುಗೊಳಿಸಬೇಕು ನಮ್ಮ ಗ್ರಾಮ ಪಂಚಾಯಿತಿಯಿಂದ. ಇದು ನಮ್ಮ ಬೇಡಿಕೆ. ಸರ್ಕಾರಿ ಮಳಿಗೆಗಳನ್ನ ಕೂಡಲೇ ಹರಾಜು ಕರಿಬೇಕು. ಆಯಿತು ನಾನು ಮಾಡ್ತೀನಿ ಅಂತ ಹೇಳ್ತಾರೆ, ಅದನ್ನು ಮಾಡಲ್ಲ. ಯಾರಿಗೆ ಉತ್ತರ? ಅವ್ರು ಏನು ಕೊಡಲ್ಲ. ಹೇಳ್ದೆ ಮಾಡಿದೆ. ಈಗ ಮೊನ್ನೆ ಆಡಿಟಿಂಗ್ ಒಂದು ಗ್ರಾಮ ಸಭೆ ಇತ್ತು, ಯಾರಿಗೂ ಗಮನಕ್ಕೂ ಬಂದಿಲ್ಲ. ಅವರಷ್ಟಿಗೆ ಅವರೇ ಮಾಡ್ಕೊಂಡಿದ್ದಾರೆ. ಏನಾದಿದ್ರೆ ಅವರು ಖಚಿತಪಡಿಸಿ ಇಲ್ಲಿ ಪ್ರೂಫ್ ಕೊಡಲಿ, ನಾವು ಹೇಳಿದ್ದೀವಿ ಅಂತಂದರೆ ಯಾರನ್ನ ಗಮನಕ್ಕೂ ಬಂದಿಲ್ಲ. ಇಲ್ಲಿ ನಮ್ಮ ಗ್ರಾಮದಂದರೆ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರಾದರೆ ಅವ್ರ ಗಂಡಂದಿರು ಬಂದಿರಲಿಲ್ಲ, ಅಧಿಕಾರ ಮಾಡ್ತಿದ್ದಾರೆ. ಅದೊಂದು ಲೋಪ. ಅದು ಗ್ರಾಮ ಪಂಚಾಯತಿಯಲ್ಲಿ ಮಾತಾಡಿದ್ರೆ ಅಧ್ಯಕ್ಷರ ಪರವಾಗಿ ಅವ್ರ ಗಂಡ ನಿಂತ್ಕೊಂಡು ಮಾತಾಡ್ತಾರೆ. ಇದೇನಿಲ್ಲಿ ತಳವಾರಲ್ಲಿ ಪ್ರಜಾಪ್ರಭುತ್ವದ ಪ್ರಕಾರ ನಡೀತಿದೆಯಾ ಅಥವಾ ಡಿಕ್ಟೇಟರ್ಶಿಪ್ ನಡೀತಿದೆಯಾ? ನಾವು ಅದಕ್ಕೆ ವಿರುದ್ಧವಾಗಿ ಇವತ್ತಿಲ್ಲಿ ಪ್ರತಿಭಟನೆ ಮಾಡ್ತಿದ್ದೀವಿ. ನಾವು ಶಾಂತಿಯುತವಾಗಿ ನಾವು ಮಾಡ್ತಿದ್ದೀವಿ. ನಮ್ಮ ಮನವಿಗಳನ್ನು ಯುವ ಸಾಹೇಬರು ಬಂದು ಸ್ವೀಕಾರ ಮಾಡಬೇಕು. ಅದುವರೆಗೂ ನಾವು ಇಲ್ಲಿಂದ ಎದ್ದೇಳೋದಿಲ್ಲ. ಪವಿತ್ರ ಅಂತ ನಮ್ಮೂರ ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು, ಅವ್ರ ಗಂಡನ ಹೆಸರು ಏನೋ ನನಗೆ ಗೊತ್ತಿಲ್ಲ, ಅವ್ರ ಗಂಡ ಹೆಸರೇನೋ ಅಂತ. ಅವರು ಇಲ್ಲಿ ಅಧಿಕಾರ ಇದು ಮಾಡ್ತಾರೆ. ಬೇಕಾದರೆ ವಿಡಿಯೋ ಬೇಕಾದರೆ ಅಲ್ಲಿ ನೀವು ಹಿಂದೆ ತಿರುಗಿ ವಿಡಿಯೋ ಮಾಡ್ಬೋದು. ಅಲ್ಲಿ ಮಾಡ್ತಾ ಇದ್ದಾರೆ, ಅದನ್ನು ವಿಡಿಯೋ ಮಾಡಿ, ನೀವು ಮಾಧ್ಯಮ ಮಿತ್ರ ಅದನ್ನು ವಿಡಿಯೋ ಮಾಡಿ. ಅವರು ಅಧಿಕಾರ ಇಲ್ಲಿ ಸ್ವೀಕಾರ ಮಾಡ್ತಾರೆ. ಇನ್ನೊಂದು ಸಮೀನಾ ಸುಲ್ತಾನ್ ಅಂತ ಅವ್ರ ಅಧ್ಯಕ್ಷರು ಇಲ್ಲಿ, ಅವ್ರ ಗಂಡ ಬಂದು ಇಲ್ಲಿ ಬೆಳ್ಳಿಟ್ಟು ಅಧಿಕಾರ ಸ್ವೀಕಾರ ಮಾಡ್ತಾರೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತಲೇ ನಾವು ಇವತ್ತು ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈಗ ತಳವಾರ ಗ್ರಾಮ ಪಂಚಾಯತಿ, ಚಿಕ್ಕಮ್ಮ ತಾಲೂಕು ತಳವಾರ ಗ್ರಾಮ ಪಂಚಾಯತಿಯಲ್ಲಿ ಈಗ ಪ್ರತಿಭಟನೆ ನಡೆಸ್ತಾ ಇರೋದು ಏನು ಮಾಡ್ತಾ ಇದ್ದಾರೋ ಅದಕ್ಕೆ ಸೂಕ್ತವಾದ ನನ್ನ ಕಾರಣಗಳನ್ನು ಹುಡುಕಿ ಗ್ರಾಮ ಪಂಚಾಯತಿ ಮಳಿಗೆಗಳನ್ನು ಕೂಡಲೇ ಹರಾಜು ಮಾಡಬೇಕು ಅಂತ ಹೇಳ್ತಾರೆ. ಅದು ನಿಯಮಾನುಸಾರ ಏನಿದೆ ನಾನು ಇವಾಗ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗ್ತೀನಿ ಇದಾಗಿದೆ ಅಂತೇಳಿ. ಆ ಅಕ್ರಮಗಳಲ್ಲಿ ಭಾಗಿಯಾಗಿರುವ ಭ್ರಷ್ಟ PDO ಅವರನ್ನು ಅಮಾನತುಪಡಿಸಬೇಕು ಅಂತ ಹೇಳಿದ್ದಾರೆ. ಏನು ಅಕ್ರಮ ಆಗಿದೆ ಅಂತಲ್ಲ ಅದನ್ನು ತನಿಖೆ ಮಾಡಿಸ್ಬೇಕು. PDO ಗ್ರಾಮ ಪಂಚಾಯಿತಿ ಪರಿಶಿಷ್ಟ ಜಾತಿಗೆ ಸೇರಿದ ನಾರಾಯಣಸ್ವಾಮಿ ಅವ್ರ ಮೇಲೆ ಸುಳ್ಳು ದೂರನ್ನು FIR ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ಅದನ್ನು ಬೇಕಾದ್ರೆ ಪರಿಶೀಲನೆ ಮಾಡ್ತೀನಿ. ನನಗೆ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಲಭ್ಯವಿರೋ ನಿವೇಶನ ಕೊಡೋದಕ್ಕೆ ಅದಕ್ಕೆ ಸೂಕ್ತ ಒಂದು ನಿಯಮಾನುಸಾರ ಕ್ರಮ ಕೈಗೊಳ್ಳಬೇಕು. ಇದರಿಂದ ಹೋಗಬೇಕು. ಯಾಕಂದರೆ ನಮ್ಮ ಪಂಚಾಯತ್ ರಾಜ್ ಇಲಾಖೆಯಿಂದ ಆಯುಕ್ತಾಲಯದಿಂದ ಅದನ್ನು ಬಂದರೆ ಮಾತ್ರ ನಾನು ನಿವೇಶನ ಕೊಡೋಕ್ಕೆ ಸಾಧ್ಯ ಇದೆ. ಅದನ್ನು ಬೇಕಾದ್ರೆ ತನಿಖೆ ಮಾಡಬಹುದು. ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತೇಳಿ PDO ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಅದನ್ನು ತನಿಖೆ ಮಾಡ್ತೀನಿ. ಆಮೇಲೆ ಪಂಚಾಯಿತಿ ಅಧ್ಯಕ್ಷರ, ಗ್ರಾಮ ಪಂಚಾಯತ್ ಅಧ್ಯಕ್ಷರ ಪತಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಗುತ್ತಿಗೆ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ ಅಂತೇಳಿ ಅದನ್ನು ಬೇಕಾದ್ರೆ ಪರಿಶೀಲನೆ ಮಾಡಿ ಏನೇನು ಬೇಡಿಕೆಗಳು ಕೊಟ್ಟಿರೋದು ಅದನ್ನು ಗ್ರಾಮಸ್ಥರೆಲ್ಲ ಕೊಟ್ಟಿದ್ದಾರೆ. ಅದನ್ನು ಪರಿಶೀಲನೆ ಮಾಡಿ ನಿಯಮಾನುಸಾರ ಕ್ರಮ